ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೋಡ್ರಿ, ಬುದ್ನಿ PM ಗ್ರಾಮದ ಒಬ್ಬ ಸಾಮಾನ್ಯ ರೈತರು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಾಧನವನ್ನು, ಒಂದು ಹೊಸ ವಿಧಾನವನ್ನು ಕಂಡುಕೊಂಡಿದ್ದಾರೆ. ಇಲ್ಲಿ ರಾಶಿಯನ್ನು ಸ್ವಚ್ಛತೆ ಮಾಡಲಿಕ್ಕೆ ಈ ಒಂದು ವಿಧಾನವನ್ನು ಕಂಡುಕೊಂಡಿದ್ದಾರೆ. ಇದನ್ನೆಲ್ಲ ಹೇಗೆ ಮಾಡಿದ್ದಾರೆ ಮತ್ತು ಇದನ್ನು ಯಾವ ರೀತಿಯಾಗಿ ಇವರು ಇಲ್ಲಿ ಗೋಧಿ ಸದಕ ಇದನ್ನು ಹಸನು ಮಾಡುವಂಥ ಕ್ರಮವನ್ನು ಯಾವ ರೀತಿ ಅನುಸರಿಸಿಕೊಂಡಿದ್ದಾರೆ, ಇದನ್ನು ತಯಾರು ಮಾಡಿರ್ತಕ್ಕಂಥ ವಿಧಾನವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಸುಭಾಷ್ ಬಂಗಿನವ್ರು ಅನ್ನುವ ರೈತರು ಇವಾಗ ತಮ್ಮ ಜೊತೆ ಈ ಅನಿಸಿಕೆಯನ್ನು ಹೇಳ್ಕೊಳ್ತಾರೆ. ನಮಸ್ಕಾರ. ನಾವು ಬಂಗಿನವರ ಫ್ಯಾಮಿಲಿ ಅಂತ ಹೇಳಿ. ಈ ರಾಶಿ ಮಾಡುವಾಗ ನಮಗೆ ಗಾಳಿ ಸಮಸ್ಯೆ ಕಾಡ್ತಾ ಇತ್ತು. ಯಾವಾಗ ತೂರ್ಬೇಕು, ಯಾವಾಗ ಒಂದು ಸಾರಿ ಗಾಳಿ ಬರ್ತಾವೆ, ಒಂದು ಸಾರಿ ಗಾಳಿ ಬರಲ್ಲ. ಈ ಇಂಥ ಸನ್ನಿವೇಶದಲ್ಲಿ ನಾವು ಕಂಡುಕೊಂಡಿರೋದು ವಿಧಾನ ಅಂದರೆ ಕರೆಂಟ್ ಒಂದು ಇದಕ್ಕೆ ಬೇಕಾಗಿರೋದಂತೆ ಮೂರು ಸಾಮಗ್ರಿಗಳು ಬೇಕು. ಒಂದು ವೇಸ್ಟ್ ಆಗಿರೋ ಒಂದು ಬ್ಯಾರಲ್, ನೀರಿನ ಬ್ಯಾರಲ್ ತುಂಬುವಂಥದ್ದು, ಆಮೇಲೆ ಒಂದು ಟೇಬಲ್ ಪ್ಯಾನ್ ಬೇಕು, ಆಮೇಲೆ ಒಂದು ಲಳಿಕೆ ಇರಲಿಕ್ಕೂ ಪರವಾಗಿಲ್ಲ, ಒಂದು ಬಕೆಟ್ ಕೂಡ ಯೂಸ್ ಮಾಡ್ಬೋದು ನೀವು. ಇಲ್ಲಿ ನಾವೇನು ಮಾಡ್ಬೇಕಾಗಂದ್ರೆ, ಈಗ ಈ ಬ್ಯಾರಲ್ನ ಎರಡು ಕಡೆಯೆಲ್ಲ ಕೊರಿಬೇಕು. ಎರಡು ಕಡೆಯೆಲ್ಲ ಕೊಡೋದು ಓಪನ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಮೇಲೆ ಒಂದು ಹೋಲ್ ಮಾಡ್ಕೊಂಡು ಇಲ್ಲಿ ಲಾಳಿಕೆಯನ್ನು ಹಾಕಬೇಕು. ಲಾಳಿಕೆ ಹಾಕಕ್ಕೆ ಏನಕ್ಕಂದರೆ ಇಲ್ಲಿ ಮೇಲಿಂದ ರಾಶಿ ಹಾಕ್ಬೇಕು, ಗೋಧಿ ಅದನ್ನು ಸುದಕ್ಕೆ ಹಾಕುವಾಗ ಯೂಸ್ ಆಗುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ಇಲ್ಲೊಂದು ಟೇಬಲ್ ಪ್ಯಾನನ್ನು ಫಿಕ್ಸ್ ಮಾಡಬೇಕು. ಇಲ್ಲಿಂದ ಗಾಳಿ ಬೀಸುತ್ತೆ. ವೇಸ್ಟೇಜ್ ಏನದಲ್ಲಿ ಮೇಲಿಂದ ಏನು ಕಾಳು ಬೀಸ್ತೀವಲ್ಲ, ಇಲ್ಲಿ ಕಾಳು ಇಲ್ಲಿ ಬಂದು ವಾಪಸ್ ಏನು ವೇಸ್ಟ್ ಇರುತ್ತಲ್ಲ, ವೇಸ್ಟ್ ಎಲ್ಲ ಈಗ ಗಾಳಿಗೆ ಹಾರ್ಕೊಂಡು ತೂರ್ಕೊಂಡು ಬರುತ್ತೆ ಹೊಲಸು. ಆಮೇಲೆ ರಾಶಿ ಮಾತ್ರ ಹಿಂಗೆ ಉಳ್ಕೊಂಡು ಹೋಗುತ್ತೆ ಕೆಳಗಡೆ. ಈ ಥರದ ನಾವು ಸ್ಲೋಪಲ್ಲಿ ಇಟ್ಕೋಬೇಕು. ಇದನ್ನು ಸ್ಲೋಪಲ್ಲಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಸ್ವಚ್ಛ ಇರೋದೆಲ್ಲ ಕೆಳಗಡೆ ಹೋಗುತ್ತೆ. ವೇಸ್ಟ್ ಏನು ಬರುತ್ತಲ್ಲ, ವೇಸ್ಟೇಜು ಅದೇನು ಹೊಲಸು ಇರುತ್ತಲ್ಲ ರಾಶಿಲಿರೋದು, ಅದೆಲ್ಲ ಹೊರಗಡೆ ಹಿಂಗೆ ಗಾಳಿಯಲ್ಲಿ ತೂರ್ಕೊಂಡು ಬರುತ್ತೆ. ಇದಕ್ಕೆ ಬೇಕಾಗಿರೋದು ನಮ್ಮ 2 ಜನ ಮಾತ್ರ ಸಾಕಿರೋಲ್ಲಿ. 2 ಜನ ಇದ್ರೆ ಈ ರಾಶಿನ ನಾವು ಸ್ವಚ್ಛತೆಯಿಂದ ಕಾಪಾಡ್ಕೊಂಡು ಹೋಗ್ಬೋದು. ಯಾವ ರೀತಿ ಅಂದರೆ, ಒಬ್ಬರು ತೂರೋರ್ಬೇಕು, ಇಲ್ಲಿ ಮೇಲೆ ಹಾಕೋರ್ಬೇಕು, ಲಳಿಕೆಯಲ್ಲಿ ಹಾಕೋರ್ಬೇಕು. ಆಮೇಲೆ ಅಲ್ಲಿಂದ ಒಬ್ರು ರಾಶಿ ತರೋರು ಮತ್ತೆ ತೊಗೊಂಡು ಹೋಗೋರು, 2 ಇದ್ರೆ ಸಾಕಿದಕ್ಕೆ. ಇದರಿಂದ ನಾವು ಎಲ್ಲ ರಾಶಿ ಗೋಧಿ ಆಗಿರ್ಬೋದು, ಯಾವುದೇ ಇದನ್ನಾಗಿರ್ಬೋದು ತುರ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಕಾಳು ಬರುತ್ತಲ್ಲ, ಇಲ್ಲಿ ಕಾಳು ಬರೋದೆಲ್ಲ ಏನೈತಲ್ಲ, ಇದು ಹೊತ್ತು ಸ್ವಚ್ಛ ಆಗಿರುತ್ತೆ. ಇಲ್ಲಿ ಬರುತ್ತೆ ನೋಡಿ ಪೂರ್ತಿ ವೇಸ್ಟ್, ಅಂದರೆ ಏನು ಹೊಲಸಿರ್ತಾರ ರಾಶಿಯಲ್ಲಿ ಏನು ವೇಸ್ಟ್ ಇರುತ್ತಲ್ಲ, ಅದೆಲ್ಲ ಗಾಳಿಯಲ್ಲಿ ತುರ್ಕೊಂಡ್ಬಂಡು ಇರುತ್ತೆ. ಈ ರೀತಿ ನಾವು ಕಂಡುಕೊಂಡಂಥದ್ದೇ. ಇಲ್ಲೇ ಗಾಳಿಗೆ ಯಾವುದೇ ನಮಗೆ ಬೇಕಾಗಿಲ್ಲ. ಯಾವುದೇ ಟೈಮಲ್ಲೂ ನಾವು ಕರೆಂಟ್ ಇದ್ದರೆ ಸಾಕು, ಒಂದು ಫ್ಯಾನ್ ಇದ್ದರೆ ಸಾಕು, ನಾವು ಯಾವುದೇ ಟೈಮಲ್ಲಿ ನೆರಳಲ್ಲಿ ಕೂಡ ಕುತ್ಕೊಂಡು ನಾವು ಮಾಡ್ಕೋಬೋದು. ಬಿಸಿಲು ನೀವು ಗಾಳಿನ ನಂಬ್ಕೊಂಡು ಹೋದರೆ ನಾವು ಹೊರಗಡೆ ನಿಲ್ಬೇಕಾಗುತ್ತೆ. ಬಿಸಿಲು ಜಾಸ್ತಿ ಇರುತ್ತೆ ಮಧ್ಯಾಹ್ನ ಬಿಸಿಲಲ್ಲಿ. ಈ ಬೇಸಿಗೆ ಟೈಮಲ್ಲಿ ನಮಗೆ ನಿಲ್ಲಕ್ಕಾಗಲ್ಲ. ಆ ರೀತಿ ನಮ್ಗೆ ಉತ್ತರ ಕರ್ನಾಟಕ ಜನ ನಾವು, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ. 40-45 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರೋದು ನಮ್ಮ ಏರಿಯಾದಲ್ಲಿ. ಈ ರೀತಿ ನಾವು ಕಂಡುಕೊಂಡಿರೋದು ಏನಂದರೆ, ನೆರಳಲ್ಲಿ ಕುತ್ಕೊಂಡು 12 ಗಂಟೆ ಕಾಲಗಳು ಕೂಡ ನಾವು ಇದನ್ನು ಮಾಡಬಹುದು. ಸೊ ಅದಕ್ಕೋಸ್ಕರ ನಾವು ಇದನ್ನು ಕಂಡುಕೊಂಡಿದ್ದೀವಿ. ಹಾಗೆ ಕೆಳಗಡೆ ಒಂದು ಡಬ್ಬಿಯನ್ನು ಜೋಡಿಸಿದಾರಲ್ಲ, ಅದನ್ನು ಯಾವ್ದು ಕಾರಣಕ್ಕೆ ಜೋಡಿಸಿದಾರ ಅಂತ ಹೇಳಿ. ಇದು ಏನಕ್ಕಂದ್ರೆ, ಮೇಲ್ಗಡೆ ಏನಿಂದ ಬರುತ್ತಲ್ಲ, ಹಂಗೆ ಡೈರೆಕ್ಟಾಗಿ ಬಿಟ್ಬಿಟ್ರೆ ನಾವೇನಾಗುತ್ತೆ, ಕಂಟಿನ್ಯೂಸ್ ಒಂದೇ ಫ್ಲೋಲ್ಲಿ ಬಿದ್ದುಬಿಡುತ್ತೆ. ಇದನ್ನು ನಾವು ಡಬ್ಬಿ ಏನಕ್ಕೆ ಹಾಕಿರೋದಂದ್ರೆ, ಇದನ್ನು ಹಾಕೋದ್ರಿಂದ ಈ ಕಾಳು ಚಲ್ಲಾಂಪಿಲಿ ಆಗುತ್ತೆ. ಗಾಳಿಗೆ ಇನ್ನು ವೇಸ್ಟ್ ಏನು ಕಸ ಇರುತ್ತಲ್ಲ, ಕಸ ಹಾರ್ಕೊಂಡು ಹೋಗಿ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಡಬ್ಬಿ ಒಂದು ಹಾಕೊಂಡಿದ್ದೀವಿ ನಾವು. ಅಂದರೆ ಕಾಳು ಹಿಂಗೆ ಚೆದರ್ಕೊಂಡು ಬೀಳಿ ಅಂತೇಳಿ ಬೀಳುವಾಗ ಆ ಚೆದರಿ ಹಿಂಗೆ ಬೀಳಿ ಅನ್ನೋ ಕಾರಣಕ್ಕಾಗಿ ಈ ಡಬ್ಬಿಯನ್ನು ಯೂಸ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದೀರ. ಇದು ಒಂದು ಸರಳವಾದಂಥ ವಿಧಾನ ಅಂತ ಹೇಳ್ಬೋದು. ಬಹಳಷ್ಟು ರೈತರಿಗೆ, ಸಾಮಾನ್ಯ ರೈತರಿಗೆ ಇದು ಯೂಸ್ ಆಗ್ತಕ್ಕಂಥದ್ದು. ನೀವು ಇವಾಗ ಮಾಡುವಂತೆ ಇದು ಎಷ್ಟು ನಿಮಿಷ ತೊಗೊಳ್ಬೋದು ಸರ್ ಒಂದು ಚೀಲಕ್ಕೆ? ಒಂದು ಚೀಲಕ್ಕೆ ಹೆಚ್ಚು ಕಡಿಮೆ ಅಂದರೆ ಒಂದು 10 ನಿಮಿಷ ಸಾಕಿದಕ್ಕೆ. 10 ನಿಮಿಷಕ್ಕೆ ಒಂದು ಚೀಲನ ನಾವು ಸ್ವಚ್ಛಗೊಳಿಸ್ಬೋದು. ಅದೇ ರೀತಿ 10 ನಿಮಿಷಕ್ಕೆ ಒಂದು ಚೀಲ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು ತಾಸಲ್ಲಿ ನೀವು 10ರಿಂದ 12 ಚೀಲವರೆಗೂ ನೀವು ಸ್ವಚ್ಛಗೊಳಿಸ್ಕೋಬೋದು ಇದರಲ್ಲಿ. ಆಮೇಲೆ ಇಲ್ಲೇ ಇನ್ನೊಂದು ತೋರಿಸಿ ನಿಮಗೆ. ಇದು ನೋಡಿ, ಸ್ವಚ್ಛ ಆದಮೇಲೆ ಇದರಲ್ಲಿ ಯಾವುದೇ ಕಸ ಕಡ್ಡಿ ಆಗಿರ್ಬೋದು, ಯಾವುದೇ ದೂಸಾಗಿರ್ಬೋದು, ಯಾವುದೇ ಇದರಲ್ಲಿ ಕಾಣೋದಿಲ್ಲ. ಅದಕ್ಕಿಂತ ಮುಂಚೆ ಇದರಲ್ಲಿ ನೋಡಿ, ಇದರಲ್ಲಿ ಕಸ ಆಗಿರ್ಬೋದು, ಕಡ್ಡಿ ಆಗಿರ್ಬೋದು ಎಲ್ಲ ಇರುತ್ತೆ ಇದರಲ್ಲಿ. ಅದಾದಮೇಲೆ ಸ್ವಚ್ಛ ಆದಮೇಲೆ ಏನೂ ನಿಮಗೆ ಡೈರೆಕ್ಟ್ ಇದನ್ನು ಇನ್ನು ಗಿರ್ನಿಗೆ ಒಯ್ಯುವಷ್ಟು ಸ್ವಚ್ಛತೆಯನ್ನು ನಾವು ಕಾಪಾಡ್ಕೊಳ್ಬೋದು ಇದರಲ್ಲಿ. ಅದರ ಹೊಟ್ಟು ಇಲ್ಲಿ ಬಿದ್ದಿರೋದನ್ನು ನಾವು ಗಮನಿಸ್ಬೋದು. ಇಷ್ಟು ವೇಸ್ಟೇಜನ್ನು ನಾವು ಆರಾಮಾಗಿ ತೆಗೆದು ಹಾಕಿ ರಾಶಿಯನ್ನು ಸ್ವಚ್ಛ ಮಾಡ್ಕೊಳ್ಬೋದು ಅಂತ ಭಾಳ ಕ್ಲಿಯರಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟು ಇದು ಸಾಮಾನ್ಯ ಜನರಿಗೆ ಮತ್ತು ರೈತರಿಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೀವಿ. ಎಲ್ಲರೂ ಈ ವಿಡಿಯೋವನ್ನು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋದವರೆಗೂ
ಸಂಪೂರ್ಣ ವಿಡಿಯೋನ ನೋಡಿ ಇದನ್ನು ಎಲ್ಲರೂ ಅಳವಡಿಸ್ಕೊಂಡ್ರೆ ಭಾಳ ಈಸಿಯಾಗಿ ನೀವು ತಾವೆಲ್ಲರೂ ಇದನ್ನು ಬಳಕೆ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ.